ಅಲ್ಲ, ತೇಜಸ್ವಿ ಸೂರ್ಯರವರು ಜನರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಅವ್ರನ್ನ ಬಂಧಿಸೋದ್ರ ಮೂಲಕ ನಾವು ಜನವಿರೋಧಿ ಅನ್ನುವಂಥ ಭಾವನೆಯನ್ನು ಈ ಸರ್ಕಾರ ತೋರಿಸಿದೆ. ಈ ತಾನಾಶಾಹಿ, ಈ ಸರ್ವಾಧಿಕಾರಿ ನೀತಿ ಪ್ರಜಾಪ್ರಭುತ್ವದಲ್ಲಿ ಭಾಳ ದಿನ ನಡೆಯಲ್ಲ. ತೇಜಸ್ವಿ ಸೂರ್ಯ ಅವರು ಒಬ್ಬರು ಸಂಸದರು, 2ನೇ ಬಾರಿಗೆ ಸಂಸದರು. ಅದರ ಜೊತೆಗೆ ಅವರು ರಾಷ್ಟ್ರೀಯ ಯುವ ಮೋರ್ಚಾದ, ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಅಧ್ಯಕ್ಷರು. ಅವರನ್ನ ಬಂಧಿಸೋದ್ರ ಮೂಲಕ ನೀವು ಜನವಿರೋಧಿಯಾಗಿ ವರ್ತನೆ ಮಾಡಿದ್ದೀರಿ. ಕಾಳಜಿ ಇದೆ, ನಾವು ಜನರ ಸಮಸ್ಯೆಗಳನ್ನು ಗಮನಿಸಿ ಅಂತ ಹೇಳ್ತಾ ಇದ್ದೀವಿ. ನಿಮ್ಮ ಕುರ್ಚಿ ಕಿತ್ತಾಟದಲ್ಲಿ ಜನ ಅವರು ಸಂಕಷ್ಟದ ಸುಳಿಗೆ ಸಿಗಾಕಬಾರ್ದು. ಜನ ಕಾಂಗ್ರೆಸ್ಸಿಗೆ 136 ಸೀಟ್ ಗೆಲ್ಲಿಸಿದ್ದಾರೆ. ನೀವೇನು ಮಾಡ್ತಾಯಿದ್ದೀರಿ? ನೀವು ಬೆಲೆ ಏರಿಕೆ, ಭ್ರಷ್ಟಾಚಾರ, ಜನವಿರೋಧಿ ನೀತಿ ಬಿಟ್ಟು ಬೇರೆ ಏನೂ ಮಾಡ್ತಿಲ್ಲ. ನಿಮ್ಮ ಬೆಲೆ ಏರಿಕೆಯಿಂದ, ನಿಮ್ಮ ಭ್ರಷ್ಟಾಚಾರದಿಂದ ಜನ ಬೇಸತ್ತಿದ್ದಾರೆ. ಅಭಿವೃದ್ಧಿ ಶೂನ್ಯವಾಗಿರೋದನ್ನು ಜನ ನೋಡ್ತಾ ಇದ್ದಾರೆ. ಜನರಿಗೆ ಈಗಲೇ ಇವರು ಸಾಕಪ್ಪ ಅಂತ ಅನಿಸ್ಬಿಟ್ಟಿದೆ ಜನರಿಗೆ. ನಿಮ್ಮ ಕುರ್ಚಿ ಕಿತ್ತಾಟದಲ್ಲಿ ಯಾರು ಜನರ ಬಗ್ಗೆ ಕೇಳೋರೇ ಗತಿ ಇಲ್ಲ. ಮತ್ತು ಈಗ ಒಂದು ರೀತಿ ಹುಚ್ಚರ ಮದುವೆಯಲ್ಲಿ ಉಂಡನೇ ಜಾಣ ಅಂತ ಆಗಿಬಿಟ್ಟಿದೆ. ಇಲ್ಲಿ ಯಾರಿಗೂ ಜನಪರ ಕಾಳಜಿ ಇಲ್ಲ. ಕೇವಲ ಎಷ್ಟು ದಿನ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಇರೋ ಅಷ್ಟು ದಿನ ಏನಾದ್ರು ಮಾಡ್ಕೊಳ್ಳೋಣ ಅಂಥೇಳಿ ಹುಚ್ಚರ ಮದುವೆಯಲ್ಲಿ ಉಂಡನೇ ಜಾಣ ಅನ್ನೋ ಥರ ಸ್ಥಿತಿ ಆಗಿಬಿಟ್ಟಿದೆ.